जरा कौन तो आए बड़े मुल्क के गाड़ियाँ आए जरा बाइक ಬರ್ತದೆ ಹೊಡ್ಬೇಕು ಆಮೇಲೆ ಬರ್ರಿ ಹೇಳ್ತಾನೆ ಇವರೇ ಕೈಸಿರುತ್ತೆ ನಡ್ರು ಶಿವಣ್ಣನ ಬಿಡ್ಬೇಕು ನೋಡು ಆದ್ರೆ ಡೋಣಿ ಮಾತ್ರ ಭಾಳ ಈ ವರ್ಷದ ಡೋಣಿ ಭಾಳ ಹೆಚ್ಚು ಈ ಎರಡು ವರ್ಷಕ್ಕಿಂತ ಹೆಚ್ಚು ಬಂದ 10 ವರ್ಷ ಇಟ್ಟು ಬಂದಿಲ್ಲ ಡೋಣಿ ಇಷ್ಟು ಬಂದಿಲ್ಲ ಏನು ಒಂದು ಬಂದ್ ಹೋಗಿತ್ತು ನೋಡು ಅವಾಗ ಆಗಿನ ಡೋಣಿ ಅಟೇ ಲೆಕ್ಕ ಇಲ್ಲ ಇಟ್ಟು ಬಂದಿಲ್ಲ ಬಂದಿದ್ದಿಲ್ಲ ಹೌದು ಇಲ್ಲಿ ಏನೋ ತಗಲಾಕ ಹೋಗ್ತೇನೆ ಅವನು ಶಾಣೆ ಒಳಗೆ ಅಲ್ಲಿರದ ನೀರಾಗ ಇಲ್ಲಿ ನೀರು ಸರಿ ಒಲೆ ಅಲೆ ಭಾಳ ಅಪಾಯ ನೋಡ್ಬೇಕು ಏನ ಏರ್ತಿತ್ತಂದ್ರೆ ಇವತ್ತೇ ಬಸವನ ಬಾಗೇವಾಡಿ ತಾಲೂಕಿನ 84 ಗ್ರಾಮದ ಈ ಡೋಣಿ ನದಿ ಇವತ್ತು ಪ್ರವಾಹ ಬಂದಿದೆ. ಇದು ಕನಿಷ್ಠ ಪಕ್ಷ 7-8 ವರ್ಷಗಳ ಹಿಂದಿಷ್ಟು ಬಂದಿತ್ತು. ಪುಣ್ಯಾತ್ಮರು ಈ ಬ್ರಿಡ್ಜ್ ಮಾಡಿ ಭಾಳಷ್ಟು ಪುಣ್ಯ ಕಟ್ಕೊಂಡಾರೆ. ಯಾಕಂದ್ರೆ ಮೊದಲು ಹಿಂದಿನ ಕಾಲದೊಳಗೆ ಎಷ್ಟೋ ವರ್ಷಗಳ ಹಿಂದೆ ಆ ಕಡೆ ಹೋಗ್ತಿದ್ರು. 3-4 ದಿನಗಟ್ಟಲೆ ಹೊಲ ಬಿತ್ತಲಾಕ ಬರ್ತಿದ್ದಿಲ್ಲ. ಅವಾಗೆಲ್ಲ ಭಾಳ ಅನಾನುಕೂಲತೆ ಇತ್ತು. ಈ ಬ್ರಿಡ್ಜ್ ಆದ್ಮ್ಯಾಗ ರೈತರಿಗೆ ಭಾಳಷ್ಟು ಒಳ್ಳೆಯ ಕೆಲಸ ಆಗಿದೆ. ಅದ್ರ ಜೊತೆಗೆ ಇವತ್ತು ಡೋಣಿ ಪ್ರವಾಹ ನಿನ್ನೆ ಎಲ್ಲ ಮೊನ್ನೆ ಮಳೆ ಬಂದಿದ್ದರಿಂದ ನಮಗೆ ಮಳೆ ಸಕಾಲಕ್ಕೆ ಒಳ್ಳೆಯ ಮಳೆ ಆಗಿದೆ. ಆದರೆ ಮೇಲೆ ಡೋಣಿ ತಲೆ ಮ್ಯಾಗ ಮಳೆ ಆಗಿದ್ದು ಭಾಳಷ್ಟು ಆಗಿರೋದ್ರಿಂದ ಈ ನೀರಿನ ಒತ್ತಡ ಭಾಳ ಬಂದದ. ಯಾವುದೂ ಹಾನಿಯಾಗಿಲ್ಲ, ಯಾವ ಜೀವಿಗಳಿಗೂ ಕೂಡ ಹಾನಿ ಉಂಟು ಮಾಡಿಲ್ಲ. ಮತ್ತು ತಾಲೂಕು ಆಡಳಿತ ಭಾಳಷ್ಟು ಶ್ರಮವಹಿಸಿ ನಿನ್ನೆ ರಾತ್ರಿ ಕೂಡ ತಹಶೀಲ್ದಾರ್ ಸಾಹೇಬರು ಇಲ್ಲಿ ಬಂದು ಹೋಗ್ಯಾರ. ಮತ್ತು ಇವತ್ತು ಮುಂಜಾನೆಯೂ ಕೂಡ ಬಂದು ಇಲ್ಲೆಲ್ಲ ದೋಣಿ ನದಿ ದಂಡೆಯಲ್ಲಿರ್ತಕ್ಕಂಥ ಬಾಗೇವಾಡಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಟ್ಟಾರೆ. ಗ್ರಾಮ ಆಡಳಿತ ಅಧಿಕಾರಿಗಳು ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಮುಂಚಿತವಾಗಿ ಎಲ್ಲರಿಗೆ ಈ ಮುನ್ನೆಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ PDOಗಳು ಬಂದಿದ್ದಾರೆ. ಎಲ್ಲ ಆಡಳಿತ ಅಧಿಕಾರಿಗಳು ಬಂದು ಈ ಡೋಣಿ ಪ್ರವಾಹವನ್ನು ನೋಡಿ ಯಾವುದೂ ತೊಂದರೆ ಆಗದಂತೆ ನಿಗಾ ವಹಿಸ್ಯಾರ. ಆದರೆ ಇನ್ನೇನಾಗ್ಯದ ಅಂದರೆ ಡೋಣಿ ಈ ಪ್ರವಾಹ ಬಂದಿದ್ದರಿಂದ ಇಲ್ಲಿ ಬೆಳೆ ನಾಶ ಆಗ್ಯದಷ್ಟೇ. ಈಗ ತೊಗರಿ ಮತ್ತು ಉಳ್ಳಿಗಡ್ಡಿ, ಹತ್ತಿ, ಮೆಕ್ಕೆಜೋಳ ಈ ಬೆಳೆಗಳು ಸ್ವಲ್ಪ ನೀರು ಬಂದಿದ್ದರಿಂದ ಅದು ಕೊಚ್ಚಿ ಹೋಗ್ಯದ. ಭಾಳ ಏನಾಗಿಲ್ಲ. ಈಗ 1 ಕಿಲೋಮೀಟ್ರ್ ಅಂದಾಜು 1 ಕಿಲೋಮೀಟ್ರ್ ಈ ದಂಡಿಯಿಂದ ಆ ದಂಡಿವರೆಗೆ 1 ಕಿಲೋಮೀಟ್ರ್ ಪ್ರವಾಹ ಬಂದದ. ಯಾವುದೂ ಜೀವಕ್ಕೆ ಹಾನಿ ಇಲ್ಲ, ಯಾವ ಪ್ರಾಣಿಗಳಿಗೂ ಹಾನಿ ಇಲ್ಲ. ಈ ಪೂಲ್ ಮ್ಯಾಗಂತರೂ ಯಾವ ಕಾಲಕ್ಕೂ ನೀರು ಹಾರಂಗಿಲ್ಲ ತನಿಸ್ತದೆ. ಈಗ ಡೋಣೂರು ಪೂಲ್ನು ಕೂಡ ಪೂರಾ ಸಮತಟ್ಟಕ್ಕೆ ಬಂದು ಹೋಗಿತ್ತು. ಯಾವ್ದು ಸಾತ್ಯಾಳ ಪೂಲ್ ಮ್ಯಾಗ ಹಾರ್ಯಾವ ಅಂತೇಳಿ ಸುದ್ದಿ ಅದ. ಆದರೆ ಎಲ್ಲ ಈ ವ್ಯವಸ್ಥೆ ಒಳಗೆ ಈಗ ಡೋಣಿ ಇಳಿಲಕತ್ತಿದೆ. ಈಗ ಯಾವುದೂ ಏನು ತೊಂದರೆ ಇಲ್ಲ.
ಈ ಡೋಣಿ ಪೂಲ್ ಆಗಿದ್ದರಿಂದ ನಮಗೆಲ್ಲ ಈ ಬಿತ್ಲಕ್ಕೆ ಹೋಗ್ಲಕ್ಕ ಅನುಕೂಲ ಆಗ್ಯದ. ಭಾಳಷ್ಟು ವರ್ಷಗಳಿಂದ 3-4 ದಿನ ಅಲ್ಲೇ ವಸ್ತಿ ಹೋಗೋದು, ಅಲ್ಲೇ ಬಿತ್ತಿ ಸಾತ್ಯಾಳ ಪೂಲ್ ಮ್ಯಾಗ ಹಾಯ್ದು ಹೊಳ್ಳಿ ಬರ್ಬೇಕಾಗಿತ್ತು. ಆದರೆ ಈಗ ಹಂಗಿಲ್ಲ. ಈ ಪೂಲ್ ಆದ್ರಿಂದ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ಯದ. ಮತ್ತು ತಾಲೂಕು ಆಡಳಿತ ಭಾಳ ವ್ಯವಸ್ಥಿತವಾಗಿ ಈ 3-4 ದಿನದಿಂದೇ ಅವರು ಹವಾಮಾನ ಮುನ್ಸೂಚನೆ ಅಂತ ತಿಳ್ಕೊಂಡು ಮಾಡಿದ್ರು ಏನೋ ಗೊತ್ತಿಲ್ಲ, ಎಲ್ಲರಿಗೆ ಮುನ್ನೆಚ್ಚರಿಕೆ ಕೊಡ್ತಾಯಿದ್ರು. ಡೋಣಿ ನದಿ ದಂಡೆಯಲ್ಲಿ ಯಾರೂ ಇರಬಾರ್ದು ಅಂತಕ್ಕಂಥ ಮಾತು ಕೂಡ ಅವರು ಹೇಳಿದರು. ತಹಶೀಲ್ದಾರ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, PDOs ಆಗಿರ್ಬೋದು, ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ನಿಗಾ ವಹಿಸಿ ಈ ಒಂದು ಪ್ರವಾಹ ವ್ಯವಸ್ಥೆಯನ್ನು ಸುಶಿಕ್ಷಿತವಾಗಿ ಮಾಡಿದ್ದಾರೆ. ನಾವು ಈ ನಮ್ಮ ಗ್ರಾಮಸ್ಥರು ಅದು ಕೂಡ ನಮಗೆಲ್ಲ ಮುನ್ನೆಚ್ಚರಿಕೆ ಕೊಟ್ಟಿದ್ದಕ್ಕೆ ತಾಲೂಕು ಆಡಳಿತಕ್ಕೂ ಕೂಡ ನಾವು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈಗ ಪ್ರವಾಹ ಅಂತೂ ಇಳಿಲಕ್ಕತ್ತದ.